ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಜಗತ್ತಿನಲ್ಲೇ ಮೊದಲ ಬಾರಿಗೆ ಪೊಲೀಸರು ಒಬ್ಬ ಮನುಷ್ಯನಲ್ಲ, ಬದಲಾಗಿ ಒಂದು ರೋಬೋಟ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಹೌದು, ಚೀನಾದ ಮಕಾನೋ ಬೀದಿಯಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ. ಯೂನಿಟ್ರಿ ಜೀವನ್ ಈ ರೋಬೋದ ಹೆಸರು. ಇದು ಚೀನಾದ ಯೂನಿಟ್ರಿ ರೋಬೋಟಿಕ್ಸ್ ಕಂಪನಿ ತಯಾರಿಸಿದಂಥ ಅತ್ಯಾಧುನಿಕ ಹ್ಯೂಮನಾಯ್ಡ್ ಅಂದರೆ ಮಾನವ ರೂಪದ ರೋಬೋಟ್ ಆಗಿದೆ. ಮಕಾನೋನ ಜನನಿಬಿಡ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂಥ ಈ ರೋಬೋಟ್ ಇದ್ದಕ್ಕಿದ್ದಂತೆ 70 ವರ್ಷದ ಮಹಿಳೆಯೊಬ್ಬರ ಮೇಲೆ ದಾಳಿ ಮಾಡಿದೆ. ಮಕಾನೋ ನಗರದ ರಸ್ತೆಯಲ್ಲಿ ವೃದ್ಧೆಯೊಬ್ಬರು ಫೋನ್ ನೋಡ್ತಾ ಹೋಗ್ತಾ ಇರಬೇಕಾದ್ರೆ ಈ ರೋಬೋಟ್ ಅವರನ್ನೇ ಹಿಂಬಾಲಿಸಿಕೊಂಡು ಹೋಗಿದೆ. ಗಾಬರಿಯಾದಂಥ ಆಕೆ, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ರೋಬೋಟ್ ಮೇಲೆಯೇ ಕಿರ್ಚಿದ್ದಾರೆ. ಈ ವಿಡಿಯೋ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಸೋಷಿಯಲ್ ಮೀಡಿಯಾದಲ್ಲಂತೂ ಬೆಂಕಿಯನ್ನೇ ಹಚ್ಚಿದೆ. ಮಹಿಳೆ ಕಿರಿಚಿಕೊಂಡಾಗ ಸ್ಥಳೀಯರು ಮತ್ತು ಪೊಲೀಸರು ಕೂಡಲೇ ಅಲ್ಲಿಗೆ ಧಾವಿಸಿದ್ದಾರೆ. ಪರಿಸ್ಥಿತಿ ಕೈಮೀರ್ತಾ ಇರೋದನ್ನ ಕಂಡಂತ ಪೊಲೀಸರು ತಕ್ಷಣವೇ ಆ ರೋಬೋಟ್ ಅನ್ನ ನಿಯಂತ್ರಣಕ್ಕೆ ಪಡೆದು ಬಂಧಿಸಿದ್ದಾರೆ. ರೋಬೋಟ್ ಈ ರೀತಿ ವರ್ತಿಸುವುದಕ್ಕೆ ಅದರ ಸಾಫ್ಟ್ವೇರ್ನಲ್ಲಿ ಆದಂತಹ ತಾಂತ್ರಿಕ ದೋಷವೇ ಕಾರಣ ಅಂತ ಹೇಳಲಾಗ್ತದೆ. ಇನ್ನು ಭವಿಷ್ಯದಲ್ಲಿ ರೋಬೋಟ್ಗಳು ಮನುಷ್ಯರಿಗೆ ಆಪತ್ತಾಗುತ್ತವೆಯೇ ಅನ್ನುವಂಥ ಆತಂಕ ಈಗ ಎಲ್ಲರಲ್ಲೂ ಶುರುವಾಗಿದೆ. ಈ ರೋಬೋಟ್ ಮಾಡಿದಂತಹ ಸಾಹಸ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟರ್ಮಿನೇಟರ್ ಸಿನಿಮಾವನ್ನೇ ನೆನಪಿಸ್ತಾ ಇದೆ. ಈ ರೋಬೋಟ್ ಅನ್ನ ನಿಯಂತ್ರಿಸ್ತಾ ಇದ್ದಂತಹ ವ್ಯಕ್ತಿ ಸುಮಾರು 50 ವರ್ಷದವರಾಗಿದ್ದು, ಅವರು ಸ್ಥಳೀಯ ಶಿಕ್ಷಣ ಸಂಸ್ಥೆಯೊಂದರ ಅಂದ್ರೆ ಸ್ಟಡಿ ಹಾರ್ಡ್ ಎಜುಕೇಶನ್ ಸೆಂಟರ್ ಪರವಾಗಿ ರೋಬೋಟ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಚೀನಾದಲ್ಲಿ ನಡೆದಂತ ಈ ಘಟನೆ ಇದೀಗ ವಿಜ್ಞಾನ ಲೋಕವನ್ನೇ ಬೆಚ್ಚಿ ಬೀಳಿಸಿದೆ. ಮಹಿಳೆಯ ಮೇಲೆ ದಾಳಿ ಮಾಡಿದಂಥ ರೋಬೋಟ್ ಅನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಇದು ತಾಂತ್ರಿಕ ದೋಷವೋ ಅಥವಾ ರೋಬೋಟ್ಗಳ ಬಂಡಾಯವೋ ಅನ್ನುವಂಥ ಆತಂಕ ಕೂಡ ಶುರುವಾಗಿದೆ. ಆದರೆ ಪೊಲೀಸರು ಒಂದು ರೋಬೋಟ್ ಹೆಗಲ ಮೇಲೆ ಕೈ ಹಾಕಿ ಕರೆದುಕೊಂಡು ಹೋಗ್ತಾ ಇರೋದನ್ನು ನೋಡಿದ್ರೆ ಯಾವುದೋ ಸಿನಿಮಾ ಸೀನ್ ಥರ ಇತ್ತಲ್ಲ ಅಂತಿದ್ದಾರೆ. ಆದರೆ ಅಸಲಿ ವಿಷಯ ಏನಂದರೆ, ಇದೊಂದು ಪ್ರಮೋಷನಲ್ ರೋಬೋಟ್ ಆಗಿದ್ದು ದಾರಿ ಬಿಡಲು ಗೊತ್ತಾಗದೆ ವೃದ್ಧಿಯ ಹಿಂದೆಯೇ ನಿಂತಿತ್ತು ಅಷ್ಟೇ ಅಂತ ಅನ್ನೋದು ಬಯಲಾಗಿದೆ. ಇನ್ನು ರೋಬೋಟ್ಗಳಿಗೆ ಬುದ್ಧಿ ಕಲಿಸೋದಕ್ಕೆ ಕಾನೂನು ಬೇಕಾ ಅಥವಾ ಇವುಗಳನ್ನು ತಯಾರಿಸಿದಂಥ ಕಂಪನಿಯ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಅನ್ನುವಂಥ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.